ಮಾಯಾಮೃಗ ಮಾಯಾಮೃಗವೆಲ್ಲಿ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಲಕ್ಷ್ಮಿ, ಆ ಉದ್ದಿನ ಬೇಳೆ ಕೊಡಮ್ಮ. ಓಹ್, ಅಲ್ಲೇ ನಿಂತಿದ್ಯಾ? ಇದಿಡು. ಅದ್ಯಾಕೆ ಹಾಗೆ ನಿಂತಿದ್ಯಾ? ಯೋಚನೆ ಮಾಡ್ತಿದ್ದೆ ಅಮ್ಮ. ಯೋಚನೆ? ಎಂಥ ಯೋಚನೆನೇ? ನಿನ್ನ ಬಗ್ಗೆ. ನನ್ನ ಬಗ್ಗೆ? ಹ್ಞೂ, ನಿನ್ನ ಬಗ್ಗೆ, ನಿಮ್ಮ ಮದುವೆ ಬಗ್ಗೆ. ಅಮ್ಮ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಬರೋ ಚೈತ್ರಕ್ಕೆ 24 ವರ್ಷ ಆಯ್ತು ನೋಡು. ನೀನು ಅಪ್ಪನ ಮೊದಲ ಟೈಮ್ ಮೀಟ್ ಮಾಡಿದ್ದು ಯಾವಾಗ? ಮದುವೆ ಮಂಟಪದಲ್ಲಿ. ಮಾತಾಡಿದ್ದು? ಮದುವೆ ಆಗಿ 1 ತಿಂಗಳಿಗೆ. ಮದುವೆ ಆಗಿ 1 ತಿಂಗಳ ತನಕ ಇಬ್ಬರು ಮಾತಾಡಿರ್ಲಿಲ್ವಾ? ಅವರು ನೋಡಿದರೆ ಭಯ ಆಗ್ತಾಯಿತ್ತು ನನಗೆ. ಇನ್ನು ಮಾತಾಡೋದೆಲ್ಲಿ? ಒಂದ್ಸಲ ನಮ್ಮ ಅತ್ತೆ ನಿನ್ನ ಗಂಡನಿಗೆ ತಲೆ ನೀರು ಹಾಕೋಗು ಅಂತ ಕಳಿಸ್ಬಿಟ್ರು. ನಾನು ಹೆದೆದ್ರುಕೊಂಡೇ ಬಚ್ಚಲ ಮನೆಗೆ ಹೋದೆ. ಹಂಡೆಯಿಂದ 1 ಚಂಬು ತೆಗೆದು ತಲೆ ಮೇಲೆ ಸುರಿದೆ. ತುಂಬ ಬಿಸಿ ಇತ್ತು, ಮೈ ಸುಟ್ಟೋಗ್ಬಿಡ್ತು ನೋಡು. ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಅಯ್ಯೋ ಪಾಪಿ, ನಿಂಗೇನು ಮೈ ಮೇಲೆ ಪ್ರಜ್ಞೆ ಇಲ್ಲ, ಅಷ್ಟು ಬಿಸಿನೀರು ಹಾಕೋದು ಅಂತ ಕೂಗಾಡ್ಬಿಟ್ರು. ನಾನು ಇವತ್ತು ತಪ್ಪಾಯಿತು ಅಂದರೆ ಎಂದೆ. ಅದೇ ಮೊದಲನೇ ಸಲ ನೋಡೋ ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡಿದ್ದು. ಮೊದಲನೇ ಸಲ ಅವಾಗ ಮಾತಾಡ್ದ್ಯಾ? ಆಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಮ್ಮ? ಅಲ್ವೇ? ನಮ್ಮಲ್ಲೇ ನೋಡು, ನಾನು 1 ತಿಂಗಳಾದರೂ ಅವ್ರ ಕೈಲಿ ಮಾತಾಡಿರಲಿಲ್ಲ. ನೀನು ಮದುವೆಗೆ ಮುಂಚೆನೇ ಆಗಲೇ ರಘು ಕೈಲಿ ಮಾತಾಡಾಯಿತು. ಇಲ್ಲಮ್ಮ, ನಾನು ಮಾತಾಡಲಿಲ್ಲ. ಅವತ್ತು ಬಾವಿ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದೆ. ಅವತ್ತು ಹೆಚ್ಚಿಗೆ ಏನೂ ಮಾತಾಡಲಿಲ್ಲ. ಟೈಮ್ ಇಲ್ಲ, ಇನ್ನೊಂದ್ಸಲ ಮಾತಾಡೋಣ ಅಂತ ಹೇಳಿದ್ರು. ಒಂದು ಸ್ವಲ್ಪ ಉಪ್ಪು ತಗೊಂಡು ಹಾಕಮ್ಮ ಹುಳಿಗೆ. ರಘು ಒಳ್ಳೆ ಹುಡುಗ ಅಲ್ವೇನೆ? ಬೇರೆ ಹುಡುಗರಾಗಿದ್ದರೆ ಇಷ್ಟೊತ್ತಿಗೆ ಸಿನಿಮಾಕ್ಕೆ ಹೋಗೋಣ, ಹೋಟ್ಲಿಗೆ ಹೋಗೋಣ ಅಂತೆಲ್ಲ ಕರೆದಿರ್ತಿತ್ತು. ಪಾಪ ಅವನೇನಾದ್ರೂ ಮಾತಾಡಬೇಕು ಅಂದರೆ ಬರೋಲ್ಲ ಅನ್ಬೇಡ, ಹೋಗು. ಹೌದಮ್ಮ, ಅವತ್ತು ಅವ್ರು ಹೇಳಿದ್ರು ಬಿಡುವಾದರೆ ಫೋನ್ ಮಾಡು ಅಂತ. ನಾನೇ ಮಾಡಿರಲಿಲ್ಲ. ಯಾಕೆ ಮಾಡಲಿಲ್ಲ? ನೋಡು, ಮೊದಲೇ ಮದುವೆ ಬೇಡ ಅಂತ ಇದ್ದೊಂದು ಹುಡುಗ ಈಗ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ಹೋಗು, ಮಾಡೋಗು, ಹಾಗೆಲ್ಲ ಮಾಡಬೇಡ. ಅಪ್ಪಂಗೇನಾದರೂ ಕೋಪ ಬಂದರೆ? ಅವ್ರಿಗೆ ಯಾಕೆ ಹೇಳಬೇಕಿದ್ನೆಲ್ಲ? ಸರಿ, ಅವ್ರೇನಾದರೂ ಹೊರಗಡೆ ಬಾ ಮಾತಾಡೋಣ ಅಂತ ಕರೆದ್ರೆ? ಇಲ್ಲೇ ಹತ್ತಿರ ಎಲ್ಲಾದರೂ ಹೋಗಿ, ಎಲ್ಲಿಗೆ ಹೋದರೂ ನಿಮ್ಮ ಅಪ್ಪ ಮನೆಗೆ ಬರೋ ಹೊಟ್ಟಲ್ಲಿ ವಾಪಸ್ ಬಂದ್ಬಿಡು. ಸರಿ, ಫೋನ್ ಮಾಡಿ ಬರ್ತೀನಿ.
ಸರ್. ಬರೆದ್ರೇನ್ರಿ? ರೀ ಪಂಡಿತ್, ಜರ್ನಲಿಸ್ಟ್ಗೆ ಏನಿಲ್ಲ ಅಂದ್ರೂ ಟೈಮ್ ಸೆನ್ಸ್ ಚೆನ್ನಾಗಿರಬೇಕು. ಆ ಹುಡುಗಿ ಧಾರಾವಾಹಿ 2ನೇ ಕಂತು ನಿನ್ನೆ ರಾತ್ರಿನೇ ಬರ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ಬರ್ತಾ ಇದ್ದೀರಿ? ಸರ್, ಅದು ನಿನ್ನೆ ಬರೆಯೋಕ್ಕಾಗಲಿಲ್ಲ ಸರ್. ಸರಿ ಸರಿ, ಆರ್ಟಿಕಲ್ ಬೇಗ ರೆಡಿ ಮಾಡ್ಕೊಂಡು ಬನ್ನಿ. ನೀವು ಆ ಫ್ಯಾಮಿಲಿ ಫೋಟೋ ಬೇರೆ ಇಟ್ಕೊಂಡಿದ್ದೀರಾ, ನನಗೆ ತೋರಿಸ್ಲೇ ಇಲ್ಲ. ನಿಮ್ಮ ಟೇಬಲ್ ಮೇಲಿತ್ತು. ಈ ಸಲ ಆ ಹುಡುಗಿ ಫೋಟೋನ ಒಂಚೂರು ಕವರ್ ಮಾಡಿ ಹಾಕೋಣ. ಕತೆಗೆ ಇನ್ನಷ್ಟು ಹೆಚ್ಚು ಸ್ಕೋಪ್ ಸಿಗುತ್ತೆ. ಬೇಡ ಸರ್, ನಾನು ಈ ಕಥೆನ ಮುಂದುವರ್ಸೋದು ಬೇಡ ಅಂತ. ಏನ್ರಿ ಹೇಳ್ತಿದ್ದೀರಿ ನೀವು? ಈ ವಾರ ಈ ಸ್ಟೋರಿ ಪ್ರಿಂಟ್ ಆದಮೇಲೆ 5,000 ಕಾಪಿಗಳು ಬರೀ ಸಿಟಿನಲ್ಲೇ ಸೇಲ್ ಆಗಿವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ 3,000 ಹೆಚ್ಚಿಗೆ ಬೇಕು ಅಂತ ಏಜೆಂಟ್ಸ್ ಫೋನ್ ಮಾಡಿದ್ದಾರೆ. ಫ್ಯಾಮಿಲಿ ಇಂಟ್ರೆಸ್ಟ್ನ ಚೆನ್ನಾಗಿ ಕ್ಯಾಚ್ ಮಾಡಿದೆ ಈ ಸ್ಟೋರಿ. ಸುಮ್ಮನೆ ಕೂತ್ಕೊಂಡು ಬರೀರಿ. ಸರ್, ನನ್ನೊಂದು ರಿಕ್ವೆಸ್ಟು, ದಯವಿಟ್ಟು ನಡೆಸ್ಕೊಡ್ಬೇಕು. ಹೇಳಿ. ನಾನು ಈ ಸ್ಟೋರಿ ಡೀಟೇಲ್ಸ್ ತಂದಿರೋದು ನನ್ನ ಫ್ರೆಂಡ್ಗೆ ನಿಮ್ಮ ಮೂಲಕ ಹೆಲ್ಪ್ ಆಗಲಿ ಅಂತ. ಇದನ್ನು ನಾವು ಧಾರಾವಾಹಿ ರಿಪೋರ್ಟ್ ಥರ ಬರೀತಿರೋದು ಆ ಹುಡುಗಿ ಫ್ಯಾಮಿಲಿನಲ್ಲಿ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಸರ್. ನನ್ನ ಫ್ರೆಂಡ್ನ ಪರ್ಸ್ನಲ್ ಲೈಫ್ನ ಡೆಸ್ಟ್ರಾಯ್ ಮಾಡ್ತಿದೆ. ನೀವು ಜರ್ನಲಿಸ್ಟ್ ಆಗೋದಕ್ಕೆ ಅನ್ಫಿಟ್ ಥರ ಆಡ್ತಿದ್ದೀರಿ. ಲೇಖನ ಬರೆದ್ರೆ ಫ್ರೆಂಡ್ ಲೈಫ್ ಡ್ಯಾಮೇಜ್ ಆಗುತ್ತೆ, ಹೆಂಡತಿ ಸತ್ತು ಹೋಗ್ತಾಳೆ, ಮಗಳು ಓಡ್ ಹೋಗ್ತಾಳೆ ಅಂತ ಕೂತ್ರೆ ಪೇಪರ್ ನಡ್ಸೋಕ್ಕಾಗುತ್ತೇನ್ರಿ? ಜರ್ನಲಿಸ್ಟ್ ಆದವನು ಯಾವಾಗ್ಲೂ ಇಂಥ ಫೀಲಿಂಗ್ಸ್ನ ಕಮ್ಮಿ ಮಾಡಿಕೊಂಡು ಸತ್ಯ ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಪತ್ರಿಕೆಗಳು ಸತ್ಯ ಹೇಳಬೇಕು, ಆದರೆ ಸತ್ಯನ ಮಾರ್ಕೋಬಾರ್ದು ಅಲ್ವಾ ಸರ್? ಪಂಡಿತ್, ನೀವು ಹುಟ್ಟೋಕ್ಕೆ 10 ವರ್ಷಗಳ ಮುಂಚೆನೇ ನಾನು ಈ ಪೇಪರ್ಗಳಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನೀವು ನನಗೆ ಪತ್ರಿಕೆಗಳ ನೀತಿ ಹೇಳ್ಕೊಡ್ತೀರಾ? ನನ್ನ ಪತ್ರಿಕೆ ಸತ್ಯ ಹೇಳುತ್ತೆ, ಸತ್ಯ ಮಾರಲ್ಲ. ಸುಮ್ಮನೆ ಕೂತ್ಕೊಂಡು ಆರ್ಟಿಕಲ್ ಬರೀರಿ. ಪಾಪ, ಆ ಹುಡುಗಿ ಫ್ಯಾಮಿಲಿಯವರಿಗೆ ತುಂಬ ಅಪಮಾನ ಆಗಿದೆ ಇದರಿಂದ. ಇರೋ ವಿಚಾರಕ್ಕೆ ಅವಮಾನ ಪಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ಇರೋ ವಿಚಾರ ಅಷ್ಟೇ ಅಲ್ಲ ಸರ್ ನಾವು ಬರೆದಿರೋದು. ಮಸಾಲೆ ಸೇರಿಸ್ಬೇಕು ಅಂತ ಆ ಹುಡುಗಿ ಕ್ಯಾರೆಕ್ಟರ್ ವಿಷಯದಲ್ಲಿ ಸ್ವಲ್ಪ ಲೂಸಾಗೇ ಬರೆದಿದ್ದೀವಿ. ಇದರಿಂದ ಅವ್ರ ಮನೆಯವರಿಗೆ ತುಂಬ ನೋವಾಗಿದೆ. ನಾವು ಹೆಸರುಗಳನ್ನು ಬದಲಾಯಿಸಿದ್ದೀವಲ್ಲ, ಜೊತೆಗೆ ಸತ್ಯಕತೆ ಅಂತಲೂ ಹಾಕ್ತಿದ್ದೀವಲ್ಲ. ಎಲ್ಲರೂ ಅವ್ರ ಫ್ಯಾಮಿಲಿನೇ ಅಂತ ಕಲ್ಪನೆ ಮಾಡ್ಕೋತಿದ್ದಾರೆ. ಅವರಿಗೆಲ್ಲ ತುಂಬ ನೋವಾಗಿದೆ. ಮುಂದಿನ ಕಂತಿನಲ್ಲಿ ಕಥೆ ಮುಂದುವರಿಯುತ್ತೆ ಅಂತ ಹೇಳಿ ಪಬ್ಲಿಕ್ ಇಂಟ್ರೆಸ್ಟು ಇಷ್ಟೊಂದು ಜಾಸ್ತಿ ಆದಮೇಲೆ ನಾವು ಆ ಕಥೆಯನ್ನು ಮುಂದುವರಿಸ್ತಾ ಇದ್ದರೆ ಜನ ನಮ್ಮನ್ನು ಬೀದಿಲಿ ನಿಲ್ಲಿಸ್ಕೊಂಡು ಉಗೀತಾರಷ್ಟೆ. ನೀವು ಆ ಫ್ಯಾಮಿಲಿ ಫೋಟೋ ತಂದಿದ್ದೀರಲ್ಲ, ಅದರಲ್ಲಿ ಆ ಹುಡುಗಿ ಗುರ್ತು ಸಿಕ್ಕದೇ ಇರೋ ಥರ ಮುಖಾನ ಮಾಸ್ಕ್ ಮಾಡಿ ಲೇಔಟ್ ಮಾಡಿ ಇಟ್ಟಿದ್ದೀನಿ. ಸುತ್ತ ಆರ್ಟಿಕಲ್ ಬರೀಬೇಕಷ್ಟೆ. ನಾವು ಇದನ್ನು ಶುರುನೇ ಮಾಡದೇ ಇದ್ದಿದ್ರೆ ಒಂಥರ, ಈಗ ಬಿಡೋಕ್ಕಾಗಲ್ಲ. ಬರೀರಿ ಹೋಗಿ. ನನ್ನ ಫ್ರೆಂಡ್ ಜೊತೆ ಸ್ನೇಹ ಹೊರಟೋಗುತ್ತೆ ಸರ್. ಬರೆಯೋದಿಲ್ಲ ಅಂದರೆ ಇಲ್ಲಿ ಕೆಲಸ ಹೊರಟೋಗುತ್ತೆ. ಸಂಸಾರ ದೊಡ್ಡದು, ಸಾಕಾಗಲ್ಲ ಅಂತ ನನ್ನ ಕಾಲು ಹಿಡ್ಕೊಳಕ್ಕೆ ಮಾತ್ರ ಬರಬೇಡಿ ಅಷ್ಟೆ. ಆರ್ಟಿಕಲ್ ಬರೀರಿ.
ನಮಸ್ಕಾರ ಮಾಡ್ಬೇಕವ್ರೆ. ನಮಸ್ಕಾರ. ಏನೇ ದಾಕ್ಷಾಯಿನಿ, ನೀನೇ ಡ್ರೈವ್ ಮಾಡ್ಕೊಂಡು ಬಂದಿದ್ದೀಯಾ? ಡ್ರೈವಿಂಗ್ ಬರುತ್ತೆ, ಅವರಿದ್ದ ಕಲ್ತಿದ್ದು. ಅವಳು ಇವತ್ತು ತುಂಬಾ ಸಂತೋಷವಾಗಿದ್ದಾಳೆ. ನಾನೇ ಡ್ರೈವ್ ಮಾಡ್ತೀನಿ ಇಲ್ಲೋ, ಅದಕ್ಕೆ ಅವಳಿಗೆ ಮಾಡಕ್ ಬಿಟ್ಟೆ. ಹೌದಾ? ಏನು ಅಷ್ಟೊಂದು ಸಂತೋಷ? ಬಾ ಹೇಳ್ತೀನಿ. ಕೃಷ್ಣ, ಸದಾನಂದ ಮತ್ತೆ ದಾಕ್ಷಾಯಿಣಿ ಬಂದಿದ್ದಾರೆ. ಯಾರು? ಓ ಹಲೋ ಕೃಷ್ಣ ಸರ್. ಅಮ್ಮ, ನಾವು ಹೇಳ್ತಾ ಇದ್ವಲ್ಲ ಸದಾನಂದ್ ಅಂತ, ಇವರೇ. ನಮಸ್ಕಾರ. ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಎಲ್ಲಿ ನಿಮ್ಮ ಫಾದರ್ ಕಾಣ್ತಾ ಇಲ್ಲ? ಬಾಂಬೆಗೆ ವರ್ಕ್ ನಡೀತಾ ಇದೆ, ಅಲ್ಲಿಗೆ ಹೋಗಿದ್ದಾರೆ. ತೋಳಿ ಇದೇನು ಹೂವು ಹಣ್ಣು? ಇದೇ ಮೊದಲನೇ ಸಲ ಅಲ್ವಾ ನಿಮ್ಮ ಮನೆಗೆ ಬರ್ತಾ ಇರೋದು. ಜೊತೆಗೆ ದಾಕ್ಷಾಯಿಣಿ ಬೇರೆ ಬಂದಿದ್ದಾಳೆ. ಅವಳ ವಿಷಯ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಶೀ ಇಸ್ ಕ್ಯಾರಿ. ಅದಲ್ಲದೆ ಹತ್ತಿರದವ್ರಿಗೆ ಏನಾದರೂ ಸಂತೋಷ ಸುದ್ದಿ ಹೇಳಬೇಕು ಅಂದರೆ ಹೂವು ಹಣ್ಣು ತಗೊಂಡು ಹೋಗ್ಬೇಕು ಅಂತಾರೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್. ಕೂತ್ಕೊಳ್ಳಿ. ಒಂದು ನಿಮಿಷ, ನಾನು ಮಾಳವಿಕಾ ಹತ್ರ ಪರ್ಸನಲ್ ಆಗಿ ಮಾತಾಡೋದು. Sure. ಥ್ಯಾಂಕ್ ಯು. ಮಗು ತೆಗೆಸ್ಬೇಕು ಅಂತ ಇದ್ರಲ್ವಾ? ಮತ್ತೇನು ಅವಳು ಅಷ್ಟು ಸಂತೋಷವಾಗಿದ್ದಾಳೆ? ಗೊತ್ತಿಲ್ಲಪ್ಪ. ಮಾಡ್ಬೇಕವ್ರೆ, ನಾವು ಒಳಗೆ ಬರ್ಬೋದಾ? ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿತ್ತು. ನಾನು ಆಚೆ ಇಲ್ಲ ಬಾಬಾಜಿ. ಪರವಾಗಿಲ್ಲಮ್ಮ, ನೀ ಇಲ್ಲೇ ಇರು. ಮಾಡ್ಬೇಕವ್ರೆ, ದಾಕ್ಷಾಯಿಣಿ ಮಗು ತಗ್ಸೋ ವಿಚಾರದಲ್ಲಿ ನೀವು ನನ್ನ ಬಗ್ಗೆ 100 ತಪ್ಪು ಅಭಿಪ್ರಾಯಗಳನ್ನ ಇಟ್ಕೊಂಡಿರೋದಕ್ಕೆ ಸಾಧ್ಯತೆ ಇದೆ. ದಾಕ್ಷಾಯಿಣಿಗಿರೋ ಒಂದೇ ಆಸೆ ಆ ಮಗು. ಅಂಥ ಮಗುನ ತಗ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನಲ್ಲ, ಇವನೆಂಥ ರಾಕ್ಷಸ ಇರ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು. ಹೌದು ಅಲ್ವೋ? ನೀವೇ ಹೇಳಿ. ಇರಬಹುದು. ಮುಂದಕ್ಕೆ ಹೇಳಿ. ಆಸ್ತಿ ಆಸೆಗೆ ಈ ಥರ ನಾನು ಮಗು ತಗ್ಸು ಅಂತ ಬಲವಂತ ಮಾಡ್ತಿದ್ದೀನಿ ಅಂತ ನೀವು ಕೆಲವು ಕಡೆ ಹೇಳಿದ್ದೀರಂತೆ. ನನಗೆ ಹಾಗನ್ನಿಸ್ತು, ಹೇಳಿದ್ದೀನಿ. ತಪ್ಪಿಲ್ಲ ಬಿಡಿ. ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರೇ ಇದ್ರು ಅದೇ ರೀತಿ ಯೋಚನೆ ಮಾಡ್ತಾ ಇದ್ರು. ಆದರೆ ನಿಮ್ಮ ಹತ್ರ ಒಂದು ಮಾತು ಸ್ಪಷ್ಟಪಡಿಸ್ತೇನೆ. ನಮ್ಮ ತಂದೆ ಮಾಡಿಟ್ಟಿರೋ ಆಸ್ತಿ ಒಟ್ಟು ವ್ಯಾಲ್ಯೂ ಎಷ್ಟು ಗೊತ್ತಾ? ಸುಮಾರು 1 ಕೋಟಿ ರೂಪಾಯಿ ಅಷ್ಟೇ. ಸಾಧಾರಣದವ್ರು ಯೋಚನೆ ಮಾಡಿದ್ರೆ ಅದು ದೊಡ್ಡ ಅಮೌಂಟ್ ಆಸ್ತಿನೇ. ಆದರೆ ನಾನು ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನೀವು ಎಲ್ಲೂ ಹೇಳಬಾರ್ದು. ನಾನು ಸ್ಪೆಷಲ್ ಪ್ರಾಜೆಕ್ಟ್ ಸೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದೇನೆ. ಅಲ್ಲಿ ವರ್ಷದಲ್ಲಿ ನಡೆಯೋ ಕೆಲಸ ಎಷ್ಟು ದುಡ್ಡಿಂದು ಗೊತ್ತಾ? ಸುಮಾರು 300 ಕೋಟಿ ರೂಪಾಯಿಗೂ ಜಾಸ್ತಿ. ಬರೀ 1% ಅಂತ ತಗೊಂಡ್ರು ವರ್ಷಕ್ಕೆ 3 ಕೋಟಿ ರೂಪಾಯಿ ನಂದಾಗುತ್ತೆ. ಕೆಲವು ಐಟಮ್ಗಳಲ್ಲಿ 5% ತನಕ ಸಿಗುತ್ತೆ. ಇವನ್ನೆಲ್ಲ ನಾನು ಹೇಳಬಾರ್ದು. ಎಲ್ಲ ಕಟ್ಗಳು ಹೋಗಿ ವರ್ಷಕ್ಕೆ ನನ್ನ ಇನ್ಕಮ್ಮು 2 ರಿಂದ 3 ಕೋಟಿ ತನಕ ಇದೆ. ಜೊತೆಗೆ ನಮ್ಮ ಹೆಂಡತಿ ಕಡೆಯಿಂದ ನಮ್ಮದರ ಡಬಲ್ ಆಸ್ತಿ ಬಂದಿದೆ. ವಿಚಾರ ಹೀಗಿರುವಾಗ ಒಂದು ಸಣ್ಣ ಆಸ್ತಿಗೋಸ್ಕರ ನನ್ನ ತಮ್ಮನ ಮಗುನ ತೆಗೆಸ್ತೀನ? ಮನುಷ್ಯನ ಜೀವನಕ್ಕೆ ಎಷ್ಟು ದುಡ್ಡು ಬೇಕು ಮಹಾ? ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರ. ಮತ್ತೆ ಮಗುನ್ ತೆಗ್ಸಕ್ಕೆ ನೀವು ಅಷ್ಟೊಂದು ಹಠ ಹಿಡಿದಿದ್ಯಾಕೆ? ನೀವು ಹೇಳ್ತಾ ಇದ್ದಿದ್ದು ಸರಿ. ಸ್ಕ್ಯಾನಿಂಗ್ ರಿಪೋರ್ಟು ಅದಲು ಬದಲಾಗಿದ್ದು ಗೊತ್ತಾಗಕ್ಕೆ ಮುಂಚೆ ನಾವು ಮಗು ತೆಗಿಸ್ಬೇಕು ಅಂತ ಬಲವಂತ ಮಾಡ್ತಾ ಇದ್ವಿ ಅಷ್ಟೇ. ಇನ್ನು ಮುಂದೆ ಮಗು ತೆಗೆಸು ಅಂತ ನಾವು ಬಲವಂತ ಮಾಡೋದಿಲ್ಲ. ನಾನು ನನ್ನ ಹೆಂಡತಿ ಕೆಲವು ಸರಿ ನಿಮ್ಮ ಹತ್ರ ರಫ್ ಆಗಿ ಮಾತಾಡಿದ್ದೀವಿ. ದಯವಿಟ್ಟು ಕ್ಷಮಿಸಿ. ನೀವೇ ನನ್ನನ್ನು ಕ್ಷಮಿಸಬೇಕು. ಅವತ್ತು ನಿಮ್ಮ ಚೇಂಬರಲ್ಲಿ ನುಗ್ಗಿ ಹೇಗೋ ಮಾತಾಡ್ಬಿಟ್ಟೆ. ನಿಮ್ಮ ಫ್ರೆಂಡ್ಗೆ ಸ್ವಲ್ಪ ಧೈರ್ಯ ಹೇಳಿ. ಹಿಂದೆ ತನ್ನ ಗಂಡನ ಕಳ್ಕೊಂಡಿದ್ದ ದುಃಖದಲ್ಲಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಲು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಕೋಬಾರ್ದು ಅಂತ ನೀವೇ ಹೇಳಿ. ಅವಳ ಹೊಟ್ಟೆಲಿ ಮಗು ಇದೆ. ನಾನು ಬರಲ್ಲ, ಹೊರಗಡೆ ಮಾತಾಡ್ತಾ ಇರ್ತೀನಿ. ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ನು ಸ್ವಲ್ಪ ಪ್ರಾಬ್ಲಮಲ್ಲಿದೆ ಅಂತ ಹೇಳ್ತಾ ಇದ್ರು ನಿಮ್ಮ ಫಾದರು. ಈಗ ಹೇಗಿದೆ? ತುಂಬ ಕ್ರಿಟಿಕಲ್ ಆಗಿದೆ. ತುಳಸಿ ತೋಟದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕಾಂಪ್ಲೆಕ್ಸ್ ಶುರು ಮಾಡೋಕ್ಕೆ ಅಂತ ತುಂಬ ಇನ್ವೆಸ್ಟ್ ಮಾಡಿ ಮುಳುಗೋದ್ವಿ. ಹತ್ತತ್ರ 1 ಕೋಟಿ ಎಡ್ಬಿತ್ತು. ಚೇತರಿಸ್ಕೊಳ್ಳೋದಕ್ಕೆ ದಾರಿನೇ ಸಿಗ್ತಾ ಇಲ್ಲ. ಇವ್ರಿಗಂತೂ ಊಟ ನಿದ್ದೆ ಒಂದೂ ಸೇರ್ತಾ ಇಲ್ಲ.
ಮನೆ ಹತ್ರ ಆಫೀಸ್ ಹತ್ರ ಬರೀ ಸಾಲ್ಗಾರರ ಕಾಟನೇ ಆಗ್ಬಿಟ್ಟಿದೆ. ಸಿದ್ದಿಕಿ ಅಂತ ಒಬ್ರಿದ್ದಾರೆ, ಸ್ಟೀಲ್ ಸಪ್ಲೈಯರು. ಅವರಂತೂ ರೌಡಿ ಥರ ಆಡ್ತಾರೆ. ಅದಕ್ಕೆ ನಿಮ್ಗೊಂದು ಸಂತೋಷದ ಸುದ್ದಿ. ನಿಮ್ಮದು ಕೋಲ್ಡ್ ಸ್ಟೋರೇಜ್ದು ಒಂದು ಬಿಲ್ ಪೆಂಡಿಂಗ್ ಇತ್ತಲ್ಲ, ಅದೇ 1,32,00,000 ಆ ಬಿಲ್ನ ಪಾಸ್ ಮಾಡಿದ್ದೀನಿ. ನಾಳೆನೇ ಬಂದು ಚೆಕ್ ತೊಗೊಂಡೋಗಿ. ಥ್ಯಾಂಕ್ ಯು. ಹಬ್ಬ, ಸದ್ಯ ಸಿದ್ದಿಕಿಗೆ ನಾಳೆ ಚೆಕ್ ಕೊಡ್ತೀವಿ ಅಂತ ಹೇಳಿದ್ವಿ. ಇನ್ನು ಅವ್ನ ಮುಖದ ಮೇಲೆ ಬಿಸಾಕ್ಬಿಟ್ರೆ ನಾವು ಉಸಿರಾಡ್ಬೋದು. ಹಾಗೆ ಇನ್ನೊಂದು ವಿಷಯ ಹೇಳೋಣ ಅಂತ. ಮುಂದಿನ ತಿಂಗಳು ನಮ್ಮ ಡಿಪಾರ್ಟ್ಮೆಂಟಿಂದ 3 ದೊಡ್ಡ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಏನಿಲ್ಲ ಅಂದರೂ ಒಂದು 15 ಕೋಟಿ ರೂಪಾಯಿ ಆಗ್ಬೋದು. ಆ ವರ್ಕಿಂದ ನಿಮಗೆ 40% ಆದರೂ ಗಿಟ್ಟುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದೆಯಾ? 15 ಕೋಟಿವರೆಗೆ 40% ಗಿಟ್ಟುತ್ತೆ ಅಂದರೆ ವಿ ಆರ್ ಡೆಫಿನೆಟ್ಲಿ ಇಂಟ್ರೆಸ್ಟೆಡ್. ನಮ್ಮ ಪ್ರಾಬ್ಲಮ್ಸ್ ಎಲ್ಲ ತೀರೋಗುತ್ತೆ. ಆದರೆ ಅದಕ್ಕೋಸ್ಕರ ಎಷ್ಟು ಜನ ಕಾದಿರ್ತಾರೋ, ಅಂಡರ್ ಕೋಟ್ ಮಾಡಿರ್ತಾರೋ. ನನ್ನ ಹತ್ರ ಬೇಕಾದಷ್ಟು ವರ್ಕ್ಸ್ ಇರುತ್ತೆ. ಕಾಂಟ್ರಾಕ್ಟರ್ಗಳಿಗೆ ಬೇರೆ ಏರಿಯಾ ಕೊಡ್ತೀನಿ. ಇದು ಒಂದನ್ನು ಮಾತ್ರ ಬಿಟ್ಬಿಡ್ರಪ್ಪ ಅಂತ ಮ್ಯಾನೇಜ್ ಮಾಡ್ತೀನಿ. ನಿಮ್ಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆಯಾ ಹೇಳಿ, ಖಂಡಿತ ನಿಮಗೆ ಕೊಡಿಸ್ತೀನಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. 15 ಕೋಟಿಗೆ 40%? ಅಂದರೆ 6 ಕೋಟಿ ರೂಪಾಯಿ ಆಯಿತು. ದಯವಿಟ್ಟು ಮಾಡಿಸ್ಕೊಡಿ ಪ್ಲೀಸ್. ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಖಂಡಿತ ಮಾಡಿಸ್ಕೊಡ್ತೀನಿ. ದಾಕ್ಷಾಯಿಣಿ, ನಿಮ್ಮ ಭಾವನವ್ರ ಮಾತನ್ನು ನಂಬೋದಾ ಬಿಡೋದಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೂ ಆಶ್ಚರ್ಯ ಆಗ್ತಾ ಇದೆ. ಆದರೆ ಪಾಪ ಅವರಿಬ್ಬರು ನನ್ನ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಮಾತ್ರೆ ಟಾನಿಕು ಎಲ್ಲ ತಂದುಕೊಟ್ಟು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊ ಅಂತ ಅಡ್ವೈಸ್ ಮಾಡಿದ್ರು. ಅವರಿಬ್ಬರು ನನಗೆ ಒಂಚೂರು ಬೇಜಾರಾಗ್ದಿರೋ ನೋಡ್ಕೋತಾ ಇದ್ದಾರೆ. ಆದರೂ ನೀನು ಹುಷಾರಾಗಿರೆ. ನಿನ್ಗೆ ಯಾವಾಗಲೂ ಅನುಮಾನನೇ ಕಣೆ. ಮೊನ್ನೆಯಿಂದ ಅವರಿಬ್ಬರು ನನ್ನ ಹತ್ರ ಮಗುನ ತೆಗ್ಸು ಅಂತ ಒಂದ್ಸಲಿನೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನನ್ನ ಊರ್ಗಿತಿ ಮತ್ತು ಭಾವನವರು ನನ್ನ ಹತ್ರ ಅಪೋಲೈಸೈಸ್ ಮಾಡಿಕೊಂಡ್ರು ಅವ್ರು ಹೀಗೆಲ್ಲ ಮಾಡಿದ್ದಕ್ಕೆ. ರಿಪೋರ್ಟ್ಸ್ ಅದಲು ಬದಲಾದರೆ ಅವರೇನೇ ಮಾಡೋಕ್ಕಾಗತ್ತೆ ಹೇಳು. ಎನಿವೆ, ನಿನಗೆ ತುಂಬ ಥ್ಯಾಂಕ್ಸ್ ಕಣೆ ನನ್ನ ಮಗುನ ಉಳಿಸ್ಕೊಟ್ಟಿದ್ದಕ್ಕೆ. ಏನೇ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀಯಾ? ಫ್ರೆಂಡ್ ಆಗಿದ್ದು ಅಷ್ಟು ಮಾಡದೇ ಇದ್ರೆ ಹೇಗೆ? ಮಾಲ್ವಿಕಾ, ನನಗೊಂದು ಆಸೆ, ನೀನು ತಪ್ಪು ತಿಳ್ಕೊಬೇಡ. ಏನು ಹೇಳೆ? ನನಗೆ ಕೈ ತುಂಬ ಬಳೆ ಹಾಕ್ಕೋಬೇಕು, ಹೂ ಮುಡ್ಕೋಬೇಕು ಅಂತ ಆಸೆ. ಆದರೆ ಗಂಡ ಹೋಗಿರೋದ್ರಿಂದ ಎಲ್ಲರ ಮುಂದೆ ಹಾಗೆ ಮಾಡ್ಕೊಳಕ್ಕಾಗಲ್ಲ. ಒಂದು 5 ನಿಮಿಷ ಕಣೆ, ಬಳೆ ಹಾಕ್ಕೊಂಡು ಹೂ ಮುಡ್ಕೊಳ್ಳ. ಮುಡ್ಕೊಳ್ಳೆ. ನಾವಿನ್ನು ಹೊರಡ್ತೀವಿ. ದಾಕ್ಷಾಯಿಣಿ, ಹೊರಡೋಣವಾ? ಬಂದೆ. ನಾನೇನು ಬರ್ತೀನಿ. ಆ ಪ್ಲಾನ್ಗೂ ಮಾಳವಿಕಾ ಅಡ್ಡ ಬಂದರೆ? ಅವಳು ಅಡ್ಡ ಬರದೇ ಇರೋ ಹಾಗೆ ಒಂದು ಆಳ ಹಾಕಿದ್ದೀನಿ. ಅವ್ರ ಮಾವೊಂದು ಕೋಲ್ಡ್ ಸ್ಟೋರೇಜ್ ಬಿಲ್ಲು ಇವತ್ತು ಪಾಸ್ ಮಾಡಿಕೊಟ್ಟಿದ್ದೀನಿ. ಯಾಕೆ ಪಾಸ್ ಮಾಡಕ್ಕೆ ಹೋದ್ರಿ? ಮುಂದೆ ಮಾಳವಿಕನ ಕಂಟ್ರೋಲ್ ಮಾಡೋಕ್ಕೆ ಈ ಬಿಲ್ ಬೇಕಾಗಿತ್ತಲ್ವಾ ನಮಗೆ? ನಾನೇನು ಗುಗ್ಗು ಅಂದ್ಕೊಂಡ್ಯಾ? ಸೂಜಿ ಹಾಕಿ ದಪ್ಪಳ ಹೇಳ್ಕೊತಾ ಇದ್ದೀನಿ. ಅವ್ರಿಗೆ ಇನ್ನೂ ಒಂದು 15 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಕೊಡಿಸ್ತಾ ಇದ್ದೀನಿ. ನಿಮ್ಮ ಮಾತು ವಿಚಿತ್ರವಾಗಿದೆಯಲ್ಲ. 15 ಕೋಟಿ ರೂಪಾಯಿ ವರ್ಕ್ ಕೊಡಿಸ್ತೀನಿ. ಅದರ ದುಡ್ಡು ಅವರ ಅರ್ಧ ಖರ್ಚು ಮಾಡಿದ ಮೇಲೆ ಅದರ ಬಿಲ್ ಬರ್ದೇ ಇರೋ ಹಾಗೆ ಅಡ್ಡಗಂಟೆ ಹಾಕ್ಬಿಡ್ತೀನಿ. 1,32,00,000 ಬದಲು 5-6 ಕೋಟಿ ಮುಳುಗಿಸ್ಬಿಡ್ತೀನಿ. ಆಗ ಅವ್ರು ನಮ್ಮ ದಾರಿಗೆ ಬರ್ತಾರೆ. ಹಾಗೆ ಮಾಳವಿಕಾ ಏನಾದರೂ ನಮ್ಮ ಪ್ಲಾನ್ ಗಡ್ಡ ಬಂದರೆ ಅವರೇ ಅವಳು ಕುತ್ತಿಗೆ ಹಿಡಿತಾರೆ. ಲೇಟ್ ಮಾಡಿದ್ರೆ ರಿಸ್ಕು. ಏನು ಪ್ಲಾನ್ ಅದು? 2 ಪ್ಲಾನು. ಅದರಲ್ಲಿ ಮೊದಲನೇದು, ಅವಳು ಯಾರ ಬಲವಂತನೂ ಇಲ್ಲದೆ ಅವಳಾಗವಳೆ ಮಗು ತೆಗೆಸ್ಕೊಳ್ಳೋ ಹಾಗೆ ಮಾಡ್ತೀನಿ. ಬಲವಂತ ಇಲ್ಲದೆ ಅವಳಾಗವಳೆ ಮಗುನ್ ತೆಗ್ಸೋದಾ? ಹೇಗೆ? ಇದೊಂದು ಸೈಕಲಾಜಿಕಲ್ ವಾರ್. ಈ ಮನೆಗೆ ಇನ್ನು 2 ದಿವಸದಲ್ಲಿ ನಿನ್ನ ಹೆಸರಿಗೆ ಪೋಸ್ಟ್ನಲ್ಲಿ ಒಂದು ಪತ್ರ ಬರುತ್ತೆ.
ಪತ್ರನಾ? ಹೌದು, ಒಂದು ಅನಾಮಧೇಯ ಪತ್ರ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ